ಬಹುಶಃ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಯಾರೆಲ್ಲ ನಿಮ್ಮನ್ನು ಉದ್ದೇಶಿಸಿ ಮಾತಾಡಿದರೆ ಉದ್ಘಾಟನಾ ಭಾಷಣ ಮಾಡಿದಂಥವರು ಯಾಕೆ ಅವಧಿ, ಯಾಕೆ ಅಭ್ಯಾಸ ವರ್ಗ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಯೋಚನೆಯಿಂದ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವಾಗ ಸಹ ವೇದಿಕೆ ಮೇಲಿರುವಂಥವ್ರು ನಾಯಕರು, ವೇದಿಕೆ ಮುಂಭಾಗದಲ್ಲಿರುವಂಥವ್ರ ಮಾತ್ರ ಕಾರ್ಯಕರ್ತರು ಅನ್ನುವಂಥ ಭಾವನೆ ಇಲ್ಲ. ವೇದಿಕೆ ಮೇಲಿರೋರು ಕಾರ್ಯಕರ್ತರೆ, ವೇದಿಕೆ ಮುಂಭಾಗದಲ್ಲಿರೋರು ಕಾರ್ಯಕರ್ತರೆ, ವೇದಿಕೆ ಮೇಲಿರೋರು ನಾಯಕರೇ, ವೇದಿಕೆ ಮುಂಭಾಗದಲ್ಲಿರೋರು ನಾಯಕರು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಾಯಕತ್ವದ ವಿಷಯ ಬಂದಾಗ ಅದು ಜವಾಬ್ದಾರಿ, ನಾಯಕತ್ವ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಜವಾಬ್ದಾರಿ. ಕೊರಗಪ್ಪಣ್ಣನಿಗೆ ಜವಾಬ್ದಾರಿ ಇದೆ, ಅಧ್ಯಕ್ಷರ ಜವಾಬ್ದಾರಿ. ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವು MLA ಚುನಾವಣೆಗೆ ನಿಲ್ಲಬೇಕೆನ್ನೋಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿ ಹೆಚ್ಚಿನವರಿಗೆ ಕೆಲವು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸೋದು ನಾವೆಲ್ಲರೂ ಕಾರ್ಯಕರ್ತರು. MLA ಹಿಡಿದು ಕೊನೆಯ ಬೂತಿನ ಅಧ್ಯಕ್ಷ ಇರ್ಬೋದು, ಸದಸ್ಯ ಇರ್ಬೋದು, ನಾವೆಲ್ಲರೂ ಸಹ ಕಾರ್ಯಕರ್ತರೆ. ನಾವು ಒಂದು ರೀತಿ ವಿಭಿನ್ನವಾದ ರೀತಿಯಲ್ಲಿ ನಾವು ಕೆಲಸಗಳನ್ನು ಮಾಡ್ತೇವೆ. ವಿಭಿನ್ನ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಕಂಪೇರ್ ಮಾಡಿದ್ರೆ ನಾವು ವಿಭಿನ್ನ, ಡಿಫ್ರೆಂಟ್. ಕಾಂಗ್ರೆಸ್ನಲ್ಲಿ ಒಂದು ಬೂತ್ನಲ್ಲಿ ಈ ರೀತಿಯ ಮೀಟಿಂಗನ್ನು ಕರೆದ್ರೆ, ಒಂದು ವಾರ್ಡ್ನಲ್ಲಿ ಈ ರೀತಿಯ ಮೀಟಿಂಗನ್ನು ಕರೆದ್ರೆ ಮನೆ ಮನೆ ಸಂಪರ್ಕ ಮಾಡಿದರೂ ಸಹ 10 ಜನ ಸೇರ್ಬೋದು ಇಡೀ ವಾರ್ಡ್ನಲ್ಲಿ. ಕಾಂಗ್ರೆಸ್ಸಿಗೆ ಓಟ್ ಹಾಕುವಂಥವ್ರು ಇರ್ಬೋದು ಕೆಲವರು, ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಬರುವಂಥವ್ರು ಒಂದು 10-15 ಜನ ಇಡೀ ವಾರ್ಡ್ನಲ್ಲಿ. ಇವತ್ತು ನಾವಿಲ್ಲಿ 200 ಜನ ಸೇರಿದ್ದೇವೆ. ಅಷ್ಟು ದೊಡ್ಡ ಜನಸಂಖ್ಯೆ ಹೇಗೆ ಬರ್ತದೆ? ಯಾಕೆ ನೀವು ಇಷ್ಟು ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀರಿ, ಯಾಕೆ ನೀವು ಕಾಂಗ್ರೆಸ್ಸಲ್ಲಿಲ್ಲ ಅನ್ನುವಂಥ ಯೋಚನೆ ಮಾಡಿದಾಗ ನಿಮಗೂ ಮನಸ್ಸಲ್ಲಿ ಗೊತ್ತಿರ್ತದೆ. ರಾಷ್ಟ್ರೀಯ ಚಿಂತನೆ ಇರುವಂಥವ್ರು ನಾವು, ರಾಷ್ಟ್ರವನ್ನು ಕಾಪಾಡಬೇಕೆನ್ನುವಂಥ ಮನಸ್ಥಿತಿಯಿಂದ ರಾಜಕೀಯದಲ್ಲಿದ್ದೇವೆ. ರಾಷ್ಟ್ರಭಕ್ತರಾಗುವಂಥ ಮನಸ್ಥಿತಿ ಇರುವಂಥ ಕಾರ್ಯಕರ್ತರಿಗೆ ನಾವು ಕೆಲವು ವಿಷಯಗಳನ್ನು ತಿಳಿಸ್ಬೇಕಾಗ್ತದೆ. ಅಂದರೆ ಅವರಿಗೆ ನಾವು ಒಂದು ಶಿಕ್ಷಣ ಕೊಡುವಂಥ ಕೆಲಸ. ನಾವು ಶಾಲೆಗೆ ಹೋಗುವಾಗ ಬೇರೆ ಶಿಕ್ಷಣ ಇರ್ತದೆ, ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೇರೆ ರೀತಿಯ ರಕ್ಷಣೆ ಇರ್ತದೆ. ಈಗ ನಮ್ಮಲ್ಲಿ ಈಗ ನಾನು ಶಾಸಕನಾಗಿ ನಾನು ಮಾತಾಡ್ತಾ ಹೋದರೆ 25 ನಿಮಿಷ ಆದಾಗ ಒಂದು ವಿಸಿಲ್ ಹೊಡಿತಾರೆ. ಆಗ ಸಹ ನನಗೆ ಮತ್ತು ಪುನಃ 5 ನಿಮಿಷ ಟೈಮ್ ಕೊಡ್ತಾರೆ, 5 ನಿಮಿಷ ಟೈಮ್ ಕೊಡ್ತಾರೆ. 30 ನಿಮಿಷ ಮತ್ತೊಂದು ವಿಸಿಲ್ ಆಯ್ತು, ನನ್ನ ಭಾಷಣ ಆಯ್ತು. ನಾನು ಶಾಸಕನಾಗಲಿ, ನಾನು ಪ್ರಧಾನಮಂತ್ರಿ ಆಗಲಿ, ನಾನು ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ, ಪಕ್ಷದ ಶಿಸ್ತಿನಲ್ಲಿ ಅಷ್ಟು ವಿಷಯದ ಸಮಯದೊಳಗೆ ನಾನು ನನ್ನ ವಿಷಯವನ್ನು ಮುಗಿಸ್ಬೇಕು. ಭಾಷಣ ಮಾಡ್ತಾ ಹೇಳ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಮೊದಲ ವಿಷಯ ಅದರಲ್ಲಿ ನಿಮಗೆ ವಿಸಿಲ್ ಬಂದಾಗ ನಿಮಗೆ ಸ್ವಲ್ಪ ನಗೆ ಬರ್ಬೋದು. ದಾದಾಮಾರ MLA ಬಂದು ಒಂದು ವಿಸಿಲ್ ಹಾಕಿದ್ಮೇಲೆ ಅದು ಶಿಸ್ತಿನ ಸಂಕೇತ. MLA ಆಗಲಿ ಯಾರೇ ಆಗಲಿ ಇಷ್ಟೇ ಟೈಮ್. ಅದು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿ ನಾವು ಕಾರ್ಯಕರ್ತರಿಗೆ, ಬೂತಿನ ಮಟ್ಟದ ಕಾರ್ಯಕರ್ತರಿಗೆ, ನಾಯಕರಿಗೆ, ನಿಮ್ಮೆಲ್ಲರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಯಾಕೆ ಇರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ. ಆದರೂ ಸರಿಯಾದ ಕಲ್ಪನೆ, ನಾವು ಹೇಗಿರಬೇಕು, ನಮ್ಮ ವ್ಯವಹಾರ ಹೇಗಿರಬೇಕು, ಸಮಾಜ ನಮ್ಮನ್ನು ನೋಡಿದಾಗ ಏನು ಯೋಚನೆ ಮಾಡಬೇಕು, ನಮ್ಮ ಇತಿಹಾಸ ಏನು, ನಮ್ಮ ಪಕ್ಷದ ಇತಿಹಾಸ ಏನು, ನಾವು ಮುಂದೆ ಏನು ಮಾಡಬೇಕು, ಈ ರೀತಿಯ ಯೋಚನೆಗಳಿಗೆ ಸಣ್ಣ ರೀತಿಯ ಒಂದು ಉತ್ತರ ಕೊಡುವಂಥ ಪ್ರಯತ್ನ, ಶಿಕ್ಷಣ ಕೊಡುವಂಥ ಪ್ರಯತ್ನ. ಒಂದು ಸಣ್ಣ ಪ್ರಶ್ನೆ ಕೇಳ್ತಾನೆ. ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ITC ಯಾವುದೊಂದು ಎಷ್ಟು ಜನ ಇದ್ದಾರೆ? ಸ್ವಲ್ಪ ಕೈ ಎತ್ಬೋದಾ? ITC ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸೇವಿಕಾ ಸಮಿತಿಯಲ್ಲೂ ಇರ್ತಾರೆ, ಹೆಣ್ಮಕ್ಳಿಗೆ ಹೋಗ್ಬೋದು. ರಾಷ್ಟ್ರೀಯ ಸೇವಕ ಸಂಘದಲ್ಲಿಯೂ ಇರ್ತದೆ. ITC ಅದನ್ನು ನಾನು ಸೇರಿ ವರ್ಷ ಕೆಲವು ಜನ ಇದ್ದೇವೆ. 7 ದಿನ ನಾವು ಕ್ಯಾಂಪಿಗೆ ಹೋಗ್ತೇವೆ, 7 ದಿನ ನಮ್ಗೆ ಶಿಕ್ಷಣ ಕೊಡ್ತಾರೆ. OTC ಆದಂಥವ್ರು ಎಷ್ಟು ಜನ ಇದ್ದಾರೆ? 1 2 3 ನನ್ನನ್ನು ಸೇರಿದ್ರು 4 ಜನ ಇದ್ದೇವೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸಂಘದಲ್ಲಿ 20 ದಿನಕ್ಕೆ OTC, 20 ದಿನದೊಂದು ಕ್ಯಾಂಪ್ ಮಾಡ್ತಾರೆ. 20 ದಿನದಲ್ಲಿ ನಮಗೆ ಶಿಕ್ಷಣ ಕೊಡ್ತಾರೆ. ಕ್ಯಾಂಪ್ ಅಂದರೆ ಟ್ರೈನಿಂಗ್ ಅಲ್ಲ, ಶಿಕ್ಷಣ ಕೊಡ್ತಾರೆ, ಜ್ಞಾನ ಕೊಡ್ತಾರೆ. ಕೆಲವು ವಿಷಯದ ಬಗ್ಗೆ ಚರ್ಚೆ ಆಗ್ತದೆ. ಬೆಳಗಿಂದ ರಾತ್ರಿವರೆಗೆ ನಾವು ಕ್ಲಾಸಸ್ ಆಗ್ತದೆ. ಅದಾದ ನಂತರ ನಾವು ಅಲ್ಲೇ ಇರಬೇಕು, ಮನೆಗೆ ಹೋಗ್ಲಿಕ್ಕಿಲ್ಲ. 20 ದಿನದ ಕ್ಯಾಂಪ್. ಅದರ ಒಂದು ಭಾಗ ಈ ಅಭ್ಯಾಸ ವರ್ಗ. ಮೊದಲು 3 ಅವಧಿ ಇರ್ತದೆ. 3 ಅವಧಿ ನೀವು ಕೊಡ್ತಾರೆ, ನಡುವಲ್ಲಿ ಒಂದು ಬ್ರೇಕ್ ಕೊಡ್ತಾರೆ. 3 ಅವಧಿ ಉದ್ಘಾಟನಾ ಸಮಯದಲ್ಲಿ ಇದನ್ನು ಹೇಳಿರ್ಬೋದು. ನಾನು ಸ್ವಲ್ಪ 5 ನಿಮಿಷ ವೇಸ್ಟ್ ಮಾಡಿದೆ ವಿಷಯದ ಬಗ್ಗೆ ಮಾತಾಡ್ತಾ. ನನಗೆ ಕೊಟ್ಟಿರುವಂಥ ಅವಧಿಯಲ್ಲಿ ಇವತ್ತು 30 ನಿಮಿಷದಲ್ಲಿ ನಾನು ವೈಚಾರಿಕತೆ ಮತ್ತು ಪಂಚಪರಿವರ್ತನೆ ವಿಷಯದಲ್ಲಿ ಮಾತಾಡಬೇಕು.
ವೈಚಾರಿಕತೆ ವಿಷಯ ಬಂದಾಗ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೇವೆ. ಯಾಕೆ? ಪಕ್ಷದ ತತ್ವ ಸಿದ್ಧಾಂತ ಏನು? ಆ ತತ್ವ ಸಿದ್ಧಾಂತದ ಮೂಲಕ ನಾವು ಏನು ಮಾಡಲಿಕ್ಕಿದೆ? ಬರುವಂಥ ನೆಕ್ಸ್ಟ್ ಅವಧಿಯಲ್ಲಿ ನಿಮಗೆ ಅದೆಲ್ಲ ಮತ್ತೊಂದು ರೀತಿಯ ಕಲ್ಪನೆ ಕೊಡುವಂಥ ವಿಷಯಗಳು ಬರ್ತದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವ ಆಧಾರದ ಮೇಲೆ ಕಟ್ಟಿದ್ದಾರೆ, ಯಾಕೆ ಕಟ್ಟಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಷಯಗಳೇನು ಅನ್ನೋದ್ರ ಬಗ್ಗೆ ಅರ್ಧ ಗಂಟೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ನಾನು ಮಾಡ್ತೇನೆ. ಇದೆಲ್ಲ ವಿಷಯ ಮಾತಾಡಲಿಕ್ಕೆ ಹೆಚ್ಚಾಗಿ ಹೇಳಲಿಕ್ಕೆ ಹೋದರೆ 1 ಗಂಟೆ ಆರಾಮ್ಸೆ ಬೇಕಾಗ್ತದೆ. ಆದರೆ ಅರ್ಧ ಗಂಟೆ ಸಮಯ ಇದೆ. ಮೊದಲ ವಿಷಯ ಬರೋದು ಹಿಂದುತ್ವ ಅನ್ನುವಂಥ ಪದ. ಹಿಂದುತ್ವ ಅಂದರೆ ಏನು ಅನ್ನುವಂಥ ಕಲ್ಪನೆ ನಮ್ಮಲ್ಲಿ ಇರ್ತದೆ. ಕೆಲವರು ಹೇಳ್ತಾರೆ ಅವ್ರು ಭಯಂಕರ ಉಗ್ರವಾದ, ಅವ್ರು ಭಯಂಕರ ಕಟ್ಟರ್ ಹಿಂದೂ ಅಂತ ಕೆಲವರಿಗೆಲ್ಲ ಹೇಳ್ತಾರೆ. ಹುಲಿ, ಸಿಂಹ, ಕಾಡಲ್ಲಿರುವ ಎಲ್ಲ ಪ್ರಾಣಿಗಳ ಮುಖದೊಂದಿಗೆ ನಮ್ಮ ಮುಖಕ್ಕೆ ಸಹ ಹಾಕುವಂಥ ಪ್ರಯತ್ನವನ್ನು ಮಾಡ್ತೇವೆ. ಹಿಂದುತ್ವ ಅಂತ ಹೇಳಬೇಕು, ನಿಮ್ಗೆ ನೆನಪಾಗೋದೇನು? ಕೇಸರಿ ನೆನಪಾಗ್ತದೆ, ಸಿಂಧೂರ ನೆನಪಾಗ್ತದೆ, ಭಸ್ಮ ನೆನಪಾಗ್ತದೆ, ಋಷಿಗಳ ಮುಖಗಳು ನೆನಪಾಗ್ತದೆ. ಇದೆಲ್ಲ ಹಿಂದುತ್ವ ಅಂತ ಹೇಳಿದ್ರೆ ಕೆಲವು ಕಲ್ಪನೆಗೆ ಬರ್ತಾರೆ. ಹಿಂದುತ್ವ ಅಂದ್ರೆ ಅಷ್ಟೇನಾ? ಇದೆಲ್ಲ ಕಲ್ಪನೆ ಏನಿದೆ ಅದು ಹಿಂದುತ್ವದ ಭಾಗವೇ. ಅಂದರೆ ನಮ್ಮ ಪರಂಪರೆಯ ಭಾಗ. ಕೇಸರಿ ನಮ್ಮ ಕಲ್ಲಲ್ಲಿ ಯಾವಾಗ ಹಿಂದಿಂದ ಕಾವಿ ಧರಿಸಿದಂಥ ಸನ್ಯಾಸಿಗಳು ಯಾವ ವಿಷಯದ ಬಗ್ಗೆ ಕೇಸರಿನ ಹಾಕ್ತಾಯಿದ್ರು, ಅಭಯ ಕೊಡುವಂಥ ಬಣ್ಣ. ಸಿಂಧೂರ ಅಂತ ನಮ್ಮ ಸಂಸ್ಕೃತಿಯ ಬಣ್ಣ, ನಮ್ಮ ಸಂಸ್ಕಾರದ ಬಣ್ಣ. ವಿಭೂತಿ ಅದು ನಮ್ಮ ಸಂಸ್ಕಾರ. ಹಿಂದೂಗಳು ಮಾತ್ರ ಹಿಂದುತ್ವದಲ್ಲಿ ಇರಲಿಕ್ಕೆ ಸಾಧ್ಯವ ಅನ್ನುವಂಥ ಪ್ರಶ್ನೆ ಮೂಡಿತು. ಹಿಂದೂಗಳು ಮಾತ್ರ ಹಿಂದುತ್ವದ ಚಿಂತನೆಯ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು. ಹಿಂದುತ್ವ ಅಂತ ಹೇಳಿದ್ರೆ ಮೊದಲು